ನಾನು ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಕೊಟ್ಟಿದ್ದೀನಿ, ಆದರೆ ಲೋಕಾಯುಕ್ತ ಸಾಕ್ಷ್ಯ ಕೊರತೆ ಅಂತ ಸುಳ್ಳು ಹೇಳಿದೆ ಅಂತ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಲೋಕಾಯುಕ್ತ ಈಗ ಕ್ಲೀನ್ ಚೀಟ್ ಕೊಟ್ಟಿದ್ದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೂರುದಾರರು ತಕರಾರನ್ನ ಎತ್ತಿದ್ದಾರೆ. ನಾನು ಇಷ್ಟೊಂದೆಲ್ಲ ಸಾಕ್ಷ್ಯಗಳನ್ನು ಕೊಟ್ಟ ನಂತರವೂ ಕೂಡ ಸಾಕ್ಷ್ಯಾಧಾರಗಳ ಕೊರತೆ ಅಂತ ಹೇಗೆ ಹೇಳ್ತಾರೆ ಇವರು ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಏನು ಹೇಳಿದ್ದಾರೆ ಹಾಗಿದ್ದಾಗ ಕೇಳಿಸ್ಕೊಳ್ಳಿ. ಲೋಕಾಯುಕ್ತ ಕೇಸ್ಗೆ ಸಂಬಂಧಪಟ್ಟಂತೆ ಬಹುತೇಕ ನಾಳೆ ನ್ಯಾಯಾಲಯಕ್ಕೆ ಲೋಕಾಯುಕ್ತದವರು ರಿಪೋರ್ಟ್ ಸಲ್ಲಿಸ್ತಾ ಇದ್ದಾರೆ. ಆ ರಿಪೋರ್ಟಲ್ಲಿ ಬಿ ರಿಪೋರ್ಟ್ ಅಂದರೆ ಯಾವುದೇ ರೀತಿಯಾದ ಸಾಕ್ಷ್ಯಾಧಾರಗಳು ಇಲ್ಲ ಅನ್ನುವಂಥ ರಿಪೋರ್ಟನ್ನು ಸಲ್ಲಿಕೆ ಆಗ್ತಾಯಿದೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಈಗ ಅದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ದೂರುದಾರ ಆಗಿರುವಂಥ ಸ್ನೇಹಮಯಿ ಕೃಷ್ಣ ಅವರಿಗೆ ನಮ್ಮ ಜೊತೆಲಿದ್ದಾರೆ. ಸರ್, ಪ್ರಮುಖವಾಗಿ ಏನದು ಬಿ ರಿಪೋರ್ಟ್ ಸಲ್ಲಿಕೆ ಆಗ್ತಿದೆ? ಸರ್, ಸಾಕ್ಷಿಗಳ ಕೊರತೆಯಿಂದ ಬಿ ಅಂತಿಮ ವರದಿ ಸಲ್ಲಿಸಿದ್ವಿ ಅಂತೇಳಿ ಏನು 4 ಜನ ಆರೋಪಿಗಳಿದ್ದಾರೆ. 1ನೇ ಆರೋಪಿ ಸಿದ್ದರಾಮಯ್ಯ, 2ನೇ ಆರೋಪಿ ಪಾರ್ವತಿ, 3ನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ, 4ನೇ ಆರೋಪಿ ದೇವರಾಜು. ಇವ್ರದ್ದು ಏನು ಆರೋಪ ಮಾಡಿದ್ದೀನಿ ಅದಕ್ಕೆ ಸಂಬಂಧಪಟ್ಟಾಗೆ ಸಾಕ್ಷ್ಯಗಳ ಕೊರತೆ ಇದೆ. ಹಾಗಾಗಿ ಅವ್ರ ವಿರುದ್ಧ ಬಿ ಅಂತಿಮ ವರದಿ ಸಲ್ಲಿಸ್ತಾ ಇದ್ದೀವಿ. ಇದನ್ನು ನೀವು ಕೋರ್ಟಲ್ಲಿ ಪ್ರಶ್ನೆ ಮಾಡ್ಬೋದು ಅಂತೇಳಿ ನನಗೆ ನೋಟಿಸನ್ನು ಕೊಟ್ಟಿದ್ದಾರೆ. ನಾನು ಏನು ಅನುಮಾನ ಇತ್ತು ಆ ಅನುಮಾನ ನಿಜ ಆಗಿದೆ. ತನಿಖಾಧಿಕಾರಿಗಳು ಎಷ್ಟು ಮಟ್ಟಿಗೆ ಅಂದರೆ ಸುಪ್ರೀಂ ಕೋರ್ಟ್ ಆದೇಶಕ್ಕೂ ಬೆಲೆ ಇಲ್ಲ, ಮಾನ್ಯ ಉಚ್ಚ ನ್ಯಾಯಾಲಯ ನಂಬಿಕೆಗೂ ಕೂಡ ಬೆಲೆ ಇಲ್ಲ, ಕಾನೂನಿಗಂತೂ ಮೊದಲೇ ಬೆಲೆ ಇಲ್ಲ. ಅವರು ಪ್ರಭಾವಕ್ಕೊಳಗಾಗಿ ತಮ್ಮ ಆತ್ಮಸಾಕ್ಷಿನ ಮಾರ್ಕೊಂಡು ಈ ವರದಿಯನ್ನು ಸಲ್ಲಿಸಿರೋದು ತಯಾರು ಮಾಡೋದು ಸ್ಪಷ್ಟವಾಗಿ ಕಂಡು ಬರ್ತಾಯಿದೆ. ಸೊ ಇದನ್ನು ನಾನು ನ್ಯಾಯಾಲಯದ ಪ್ರಶ್ನೆ ಮಾಡ್ತೀನಿ, ನಾನು ಆರೋಪನ ಸಾಬೀತುಪಡಿಸ್ತೀನಿ, ಏನು ಆರೋಪಿತರಿದ್ರೆ ಅವ್ರ ಶಿಕ್ಷೆ ಒಳಪಡಿಸ್ತೀನಿ. ಒಬ್ಬ ನಿಜಾಲು ಈ ರಾಜ್ಯದ ಜನತೆ ನಾಚಿಕೆ ಪಡುವಂಥ ವಿಷಯ ಇದು. IPS ಅಧಿಕಾರಿಗಳಿಗೆ ಒಂದು ಸಾಕ್ಷ್ಯಗಳನ್ನ ವಿಶ್ಲೇಷಣೆ ಮಾಡೋಕ್ಕೆ ಬರಲ್ಲ, ಆರೋಪಿನ ಸಾಬೀತುಪಡಿಸೋಕ್ಕೆ ಬರಲ್ಲ ಅಂತ ಹೇಳಿದ್ರೆ, ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ SLC ಓದಿರತಕ್ಕ ವ್ಯಕ್ತಿ ಆರೋಪನ ಸಾಬೀತುಪಡಿಸಿ ಶಿಕ್ಷೆ ಕೊಡಿಸ್ತಂತಂದರೆ ಇದಕ್ಕಿಂತ ಶೇಮ್ ವಿಚಾರ ಯಾವುದೂ ಇಲ್ಲ ಅಂತ ಹೇಳ್ಬೋದು. ಅಲ್ಲಿಗೆ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಇಲ್ಲ ಅಂತನಾ? ಹೌದು ಸರ್, ಯಾವುದೇ ಸಾಕ್ಷ್ಯಗಳಿಲ್ಲ ಅಂತೇಳಿ ಅವ್ರ ವರದಿಯನ್ನು ಕೊಟ್ಟಿದ್ದಾರೆ. ಅಂದರೆ ಸರ್, ಅಂದರೆ ನಿಮ್ಮ ಪ್ರಕಾರವಾಗಿ ಅವರಿಗೆ ಹೇಳ್ತಾ ಇರುವಂಥದ್ದು ಒಂದೇ ಒಂದು ಸಾಕ್ಷ್ಯಗಳು ಇಲ್ಲ, ಹಾಗಾಗಿ ನಾವು ಸಂಪೂರ್ಣವಾಗಿ ಬಿ ರಿಪೋರ್ಟ್ ಆಗ್ತಾ ಇದ್ದೀವಿ ಅಂತ ಕೂಡ ಹೇಳಿ. ಹೌದು ಸರ್, ಏನು ಈಗ ಅಲ್ಲಿ 4 ಜನ ಆರೋಪ ಇದ್ದಾರೆ, ಅವ್ರ ಪರವಾಗಿ ಯಾವುದೇ ವಿರುದ್ಧವಾಗಿ ಯಾವುದೇ ಸಾಕ್ಷ್ಯಗಳಿಲ್ಲ ಅಂತೇಳಿ. ಅಲ್ಲಿಗೀಗ ನೀವು ಒಂದು ವಾರ ಬಿಟ್ಟು ಅಪ್ಲಿಕೇಶನ್ ಆಗ್ತಾ ಇದ್ದೀರಾ? ಹೌದು ಸರ್, ಏನು ಅವ್ರ ತಕರಾರು ಇದು ವರದಿ ಕೊಟ್ಟ ಮೇಲೆ ಸೊ ನಾನು ಅದಕ್ಕೆ ತಕರಾರು ಜಯಕ್ಕೆ ಅದನ್ನು ಪ್ರಶ್ನೆ ಮಾಡ್ತೀನಿ. ಅಂದರೆ ರಾಜಕೀಯ ಪ್ರೇರಿತವಾದಂತಹ ಒಂದು ರಿಪೋರ್ಟ್ ಇದು ಅಂತನಾ? ಸರ್, ಹೇಳೋಣ ಆತ್ಮಸಾಕ್ಷಿ ಮಾರ್ಕೊಂಬಿಟ್ಟಿದ್ದಾರೆ ತನಿಖಾಧಿಕಾರಿ. ಆ ಪ್ರಭಾವಕ್ಕೆ ಒಳಗಾಗಿತ್ತು ಆಗ್ತಾರಂತ ಏನು ಹೇಳ್ತಿದ್ದೀವಿ ಅದು ನಿಜ ಆಗಿದೆ. ಅಲ್ಲಿಗೆ ನಿಮ್ಮ ಪ್ರಕಾರವಾಗಿ ಲೋಕಾಯುಕ್ತರು ಪ್ರಿಜಿಡಿಸ್ ಮೈಂಡಲ್ಲಿ ಇದ್ದರು ಅನ್ನುವಂಥದ್ದು? ಖಂಡಿತವಲ್ಲ ಸರ್, ಪ್ರಾರಂಭದಲ್ಲೂ ಕೂಡ ನಮ್ಗೆ ಅನುಮಾನ ಆಯಿತು, ಅದು ನಿಜ ಆಗಿದೆ. ಅಲ್ಲಿಗೀಗ ನೀವು ಇಷ್ಟೆಲ್ಲ ಸಾಕ್ಷಿಗಳು ಕೊಟ್ಟರು ಸಾಕ್ಷಿ ಇಲ್ಲ ಅಂತ ಹೆಂಗೆ ಹೇಳ್ತಾ ಇದ್ದಾರೆ ಅಂತ? ಸರ್, ಇಲ್ಲಿ ತನಿಖಾಧಿಕಾರಿಗೆ ಸಾಕ್ಷಿನ ಹೇಗೆ ವಿಶ್ಲೇಷಣೆ ಮಾಡೋ ತಿಳುವಳಿಕೆ ಇಲ್ಲ ಸರ್. ಅವಿವೇಕಿಗಳಷ್ಟೇ ಇಂಥ ವರದಿಗಳು ಸಾಧಿಸೋಕ್ಕೆ ಸಾಧ್ಯ. ಸೊ ನಾನು ಸಾಬೀತುಪಡ್ತೀನಿ, ಅವಾಗ ಅವ್ರಿಗೆ ನಾಚಿಕೆ ಆಗುತ್ತೆ. ನೋಡೋಣ ಅವ್ರಿಗೆ ಅವಾಗಾದರೂ ನಾಚಿಕೆ ಆಗುತ್ತಾ ಅಥವಾ ತಮ್ಮ ತಪ್ಪನ್ನು ತಿದ್ಕೊಳ್ತಾ ನಾನು ಕಾದು ನೋಡಿ. ಇದೇ ಕಾರಣಕ್ಕೆ ತಾವು CBI ಕೇಳ್ತಾ ಇದ್ದಿದ್ದ ಏನು? ಹೌದು ಸರ್, ಖಂಡಿತವಾಗ್ಲೂ CBI ಕೇಳ್ತಿದ್ವಿ. ಈಗ ಕೋರ್ಟಲ್ಲಿ ನಾನೇ ಸಾಬೀತುಪಡಿಸ್ತೀನಿ, ಮಾಡ್ತೀನಿ. ಓಕೆ, ಇದು ಸ್ನೇಹಮಯಿ ಕೃಷ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾರದ್, ಪಬ್ಲಿಕ್ TV, ಮೈಸೂರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಕ್ರೈಮ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಮುರಳೀಧರನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಯಾವ ಅನುಮಾನವನ್ನು ಆರಂಭದಿಂದಲೂ ಕೂಡ ದೂರವರು ವ್ಯಕ್ತಪಡಿಸ್ತಾ ಇದ್ರು, ಲೋಕಾಯುಕ್ತದ ಬಗ್ಗೆ ನಮಗೆ ನಂಬಿಕೆ ಇಲ್ಲ, CBIಗೆ ಇದನ್ನು ಕೊಡಿ ಅಂತ ಯಾವ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ರು, ಆ ಅನುಮಾನಕ್ಕೆ ತಕ್ಕಂತೆಯೇ ಈಗ ವರದಿ ಬಂದಿರೋದು, ಇದು ಇನ್ನೊಂದಿಷ್ಟು ಪುಷ್ಟೀಕರಣಗೊಳಿಸ್ತಾ ಇದೆಯಾ ಆ ಅನುಮಾನಗಳಿಗೆ ಅಂತ? ಖಂಡಿತ ಅರುಣ್, ಯಾಕಂದ್ರೆ ಪ್ರಮುಖವಾಗಿ ಇದನ್ನ CBIಗೆ ಅರ್ಜಿಯನ್ನು ಕೊಡಬೇಕು ಅಂತೇಳಿ ಅರ್ಜಿಯನ್ನ ಹಾಕಿದಂತ ಸ್ನೇಹಮಯಿ ಕೃಷ್ಣ ಅವರು ಆರೋಪವನ್ನ ಮಾಡ್ತಾ ಇದ್ರು. ಆದ್ರೆ ಲೋಕಾಯುಕ್ತದ ತನಿಖೆ ಏನಿತ್ತು, ಲೋಕಾಯುಕ್ತದ ತನಿಖೆಯಲ್ಲಿ ಸಾಕಷ್ಟು ಅಂಶಗಳನ್ನ ನಾವು ಈಗಾಗಲೇ ಫೈಂಡ್ ಔಟ್ ಅನ್ನ ಮಾಡಿದ್ವಿ. ಜೊತೆಗೆ 4 ಜನ ಆರೋಪಿಗಳೇನಿದ್ರು ಅಂದ್ರೆ 1ನೇದು ಸಿದ್ದರಾಮಯ್ಯ, 2ನೇದು ಪಾರ್ವತಿ ಅವರು, 3ನೇದು ಮಲ್ಲಿಕಾರ್ಜುನ ಸ್ವಾಮಿ ಮತ್ತು 4ನೇದು ದೇವರಾಜ್. ಇವ್ರು ಯಾರು ಕೂಡ ಕಾನೂನು ಬಾಹಿರ ಚಟುವಟಿಕೆಯನ್ನು ಮಾಡೋದಿರ್ಬೋದು ಅಥವಾ ಅಧಿಕಾರದ ಪ್ರಭಾವನ ಮಾಡ್ಕೊಂಡಿರೋಂಥದ್ದು ಅಥವಾ ಅಧಿಕಾರದ ದುರುಪಯೋಗನ ಮಾಡಿಸ್ಕೊಂಡಿರೋಂಥ ಕೆಲಸಗಳನ್ನ ಮಾಡಿರೋದಕ್ಕೆ ಯಾವುದೇ ರೀತಿಯ ಪೂರಕವಾದ ಸಾಕ್ಷಿಗಳು ಸಿಗ್ತಾ ಇಲ್ಲ. ಆದ್ರೆ ನಾವು ಇನ್ನುಳಿದಂತ ತನಿಖೆಯನ್ನು ಮಾಡಬೇಕಾದ್ರೆ 2016ರಿಂದ 2024ರವರೆಗೆ 50-50 ಅನುಪಾತದಲ್ಲಿ ಏನು ಸೈಟ್ಗಳ ಮರುಹಂಚಿಕೆ ಆಯಿತು. ಮರುಹಂಚಿಕೆಯಲ್ಲಿ ಸಾಕಷ್ಟು ಅಕ್ರಮಗಳು ನಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಆದ್ರೆ ಪ್ರೈವೇಟ್ ವ್ಯಕ್ತಿಗಳು ಅಂದ್ರೆ ಖಾಸಗಿ ವ್ಯಕ್ತಿಗಳಾದಂತ ಈ 4 ಜನರ ವಿರುದ್ಧ ಯಾವುದೇ ರೀತಿಯ ಪೂರಕವಾದ ಸಾಕ್ಷ್ಯಾಧಾರಗಳಿಲ್ಲ. ಆ ಹಿನ್ನೆಲೆಯಲ್ಲಿ ಅಂತಿಮ ವರದಿಯನ್ನ ಸಲ್ಲಿಕೆಯನ್ನ ಮಾಡ್ತಾ ಇದೀವಿ ಅಂತೇಳಿ ಈಗ ಮಾಹಿತಿಗಳನ್ನ ಕೊಡ್ತಾ ಇರೋಂಥದ್ದು. ಅರುಣ್, ಓಕೆ ಮುರಳಿ, ಬಟ್ ಈಗ ಈ ವಿಚಾರದಲ್ಲಿ ನೋಡೋದಾದ್ರೆ ತನಿಖೆ ಮಾಡಿ ಇದರಲ್ಲಿರುವಂತಹ ಆರೋಪಗಳೇನಿದೆ ಇದಕ್ಕೆ ಸಾಕ್ಷ್ಯಗಳನ್ನು ಹುಡುಕಿ ಅಂತಂದ್ರೆ ಸಾಕ್ಷ್ಯಾಧಾರಗಳ ಕೊರತೆ ಹಿನ್ನೆಲೆಯಲ್ಲಿ ನಾವು ಬಿ ರಿಪೋರ್ಟ್ ಸಲ್ಲಿಸ್ತಾ ಇದೀವಿ ಅಂತಂದ್ರೆ ಇನ್ನು ಯಾವ ತನಿಖೆ ನಡೆದಿದೆ ಅಂತ ಮುರಳಿ?
ಅರುಣ್, ಏನಂದ್ರೆ ಪ್ರಮುಖವಾಗಿ ಸ್ನೇಹಮಯಿ ಕೃಷ್ಣ, ದೂರದಾರ ಸ್ನೇಹಮಯಿ ಕೃಷ್ಣ ಮಾಡಿದಂಥ ಆರೋಪ ಅಧಿಕಾರದ ದುರುಪಯೋಗ ಮತ್ತು ಸಾಕಷ್ಟು ಶಿಫಾರಸುಗಳನ್ನ ಮಾಡಿದ್ದಾರೆ. ಶಿಫಾರಸುಗಳನ್ನ ಮಾಡಿ ಅದನ್ನ ಪಡ್ಕೊಳ್ಳುವಂಥ ಪ್ರಯತ್ನಗಳನ್ನ ಆಗಿದ್ದಾವೆ ಅನ್ನೋದ್ರ ಬಗ್ಗೆ ಒಂದು ಉಲ್ಲೇಖವನ್ನು ಮಾಡ್ತಾರೆ. ಅದಾದ ನಂತರ ಪಾರ್ವತಿಯವರ ವಿರುದ್ಧ ಮಾಡುವಂಥ ಒಂದು ಆರೋಪ ಏನಂದ್ರೆ ಕೆಸರೆ ಜಮೀನಲ್ಲಿ 1,60,000 ಸ್ಕ್ವೇರ್ ಫೀಟ್ ಅಷ್ಟು ಜಮೀನನ್ನು ಕೊಟ್ಟು 38,000 ಸ್ಕ್ವೇರ್ ಫೀಟ್ ಜಮೀನನ್ನ ವಿಜಯನಗರದಲ್ಲಿ ಏನು ಪಡ್ಕೊಳ್ತಾರೆ ಅಂದ್ರೆ ಮರು ಹಂಚಿಕೆಯನ್ನು ಪಡ್ಕೊಳ್ತಾರೆ ಅಂದ್ರೆ ಅವರು ಅಂದ್ರೆ ಜಮೀನನ್ನ ಕಳ್ಕೊಂಡಂತವ್ರು ಎಲ್ಲಿ ಬೇಕಾದ್ರೂ ಕೇಳಬಹುದು. ಅದನ್ನ ಕೊಟ್ಟಂತದ್ದು ಅಧಿಕಾರಿಗಳ ತಪ್ಪು, ಅಂದ್ರೆ ಅಧಿಕಾರಿಗಳು ತಮ್ಮ ಅಧಿಕಾರದ ದುರುಪಯೋಗನ ಅವರು ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ತಮ್ಮ ಅಂತಿಮ ವರದಿಯಲ್ಲಿ ಉಲ್ಲೇಖವನ್ನ ಮಾಡ್ತಾ ಇರೋಂಥದ್ದು. ಅಂದ್ರೆ ಅಂತಿಮ ವರದಿಯಲ್ಲಿ ಯಾವ್ಯಾವ ರೀತಿಯ ಮಾಹಿತಿಗಳಿದಾವೆ ಏನು ಅನ್ನೋದ್ರ ಬಗ್ಗೆ ಅವರು ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಜೊತೆಗೆ ಮಲ್ಲಿಕಾರ್ಜುನ ಸ್ವಾಮಿ ಅವರು 2003-2004ರಲ್ಲಿ ಜಮೀನನ್ನ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳಾಗಿಲ್ಲ ಅನ್ನೋದ್ರ ಬಗ್ಗೆ ಅವರು ಆರೋಪನ ಮಾಡ್ತಾ ಇದ್ದಾರೆ. ಅರುಣ್, ಏನಂದ್ರೆ ಇದೊಂದು ಇನ್ವೆಸ್ಟಿಗೇಷನ್ ಅನ್ನ ನಡೆಯುವ ಸಂದರ್ಭದಲ್ಲಿ ಆರೋಪಗಳು ಸರ್ವೇ ಸಾಮಾನ್ಯವಾಗಿ ಬಂದೇ ಬರುತ್ತೆ. ಆರೋಪಗಳನ್ನ ಹೊತ್ತಂತವರ ವಿರುದ್ಧ ಈಗ ಸ್ನೇಹಮಯಿ ಕೃಷ್ಣ ಅವರಿಗೆ ಅದನ್ನ ಚಾಲೆಂಜ್ ಮಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶಗಳಿದಾವೆ. ಆದ್ರೆ ನಾವು ಮಾಡಿರುವಂತ ತನಿಖೆ ಏನಿತ್ತು ಆ ತನಿಖೆಯಲ್ಲಿ ಅವರ ವಿರುದ್ಧ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳಿಲ್ಲ. ಆ ಹಿನ್ನೆಲೆಯಲ್ಲಿ ಅಂತಿಮ ವರದಿಯನ್ನ ನಾವು ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡ್ತಾ ಇದೀವಿ ಅಂತೇಳಿ ಉಲ್ಲೇಖವನ್ನ ಮಾಡ್ತಾ ಇರುವಂತದ್ದು. ಅರುಣ್.